ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಧೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಾಲಯದ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಗೆ ತೆರೆ, ಹಲವಾರು ಮಂದಿ ಭಕ್ತರ ಆಗಮನ. ಮಧೂರು ದೇವಾಲಯದಲ್ಲಿ ನಡೆಯಿತು ವಿಶೇಷ ಸಿಡಿಮದ್ದು ಪ್ರದರ್ಶನ, ವೀಕ್ಷಣೆಗೆ ಆಗಮಿಸಿರುವುದು ಸಹಸ್ರಾರು ಮಂದಿ. ಕಾಸರಗೋಡು 4ನೇ ಮೈಲಿಯಲ್ಲಿ ಪಟಾಕಿ ಸಿಡಿಸಿರುವುದಕ್ಕೆ ಸಂಬಂಧಿಸಿ ಉಂಟಾದ ವಾಗ್ವಾದ, 4ವರಿಗೆ ಗಾಯ, ಒಬ್ಬ ವ್ಯಕ್ತಿಯ ಸ್ಥಿತಿ ಗಂಭೀರ. ಮುಸ್ಲಿಂ ಯೂತ್ ಲೀಗ್ ಉದ್ಮಾ ನಿಯೋಜಕ ಮಂಡಲ ಸಮಿತಿಯ ನೇತೃತ್ವದಲ್ಲಿ ಮೆರವಣಿಗೆ ಹಾಗೂ ಪ್ರತಿಭಟನೆ, ವಕ್ಫ್ ಬಿಲ್ ವಿರುದ್ಧ. ಆಪರೇಷನ್ ದಿ ಹ್ಯಾಂಡ್ ಪ್ರತ್ಯೇಕ ಡ್ರೈವ್ನಲ್ಲಿ ಜಿಲ್ಲೆಯಲ್ಲಿ ದಾಖಲಾಗಿರುವುದು 304 ಪ್ರಕರಣ, 312 ಆರೋಪಿಗಳಲ್ಲಿ 311 ಮಂದಿಯ ಬಂಧನ. ವಾರ್ತೆಗಳು ವಿವರವಾಗಿ. ಮಧೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಾಲಯದ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆ ಸಂಪನ್ನಗೊಂಡಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಮಧೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಾಲಯದ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆ ಸಂಪನ್ನಗೊಂಡಿತು. ಶನಿವಾರ ರಾತ್ರಿ ಶ್ರೀ ಭೂತಬಲಿ ಮಹಾಮೂಡಪ್ಪಾದಿವಾಸ ಹೋಮ, ಮಹಾಮೂಡಪ್ಪ ಸಮರ್ಪಣೆ, ಶಯ್ಯಕಲ್ಪನೆ, ಕವಾಟ ಬಂಧನ ನಡೆಯಿತು. ಆದಿತ್ಯವಾರ ಬೆಳಗ್ಗೆ ಕವಾಟ ಉದ್ಘಾಟನೆ, ಸಿದ್ಧಿವಿನಾಯಕ ದೇವರ ದಿವ್ಯ ಪ್ರದರ್ಶನ, ವಿಶೇಷಾಭಿಷೇಕ, ಪ್ರಸನ್ನ ಪೂಜೆ, ಅಪಪ್ರಸಾದ ವಿತರಣೆ ನಡೆಯಿತು. ನಂತರ ಮಹಾಗಣಪತಿಯಾಗ, ಮಹಾಪೂಜೆ ನಡೆಯಿತು. ವಿವಿಧ ಗಣ್ಯರ ಸಮ್ಮುಖದಲ್ಲಿ ಸಭಾ ಕಾರ್ಯಕ್ರಮವು, ಸಾಂಸ್ಕೃತಿಕ ಕಾರ್ಯಕ್ರಮವೂ ನಡೆಯಿತು. ಸಾಯಂಕಾಲ ಜಳಕದ ಬಳಿ ಕಟ್ಟೆ ಪೂಜೆ, ರಾತ್ರಿ ದೇವರ ಕೆರೆಯಲ್ಲಿ ಅವಭೃತ ಸ್ನಾನ, ದರ್ಶನ ಬಲಿ, ರಾಜಾಂಗಣ ಪ್ರಸಾದ, ಧ್ವಜಾವರೋಹಣ ನಡೆಯಿತು. ಲಕ್ಷಗಟ್ಟಲೆ ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಧೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಾಲಯದಲ್ಲಿ ನಡೆಯಿತು ವಿಶೇಷ ಸಿಡಿಮದ್ದು ಪ್ರದರ್ಶನ, ವೀಕ್ಷಣೆಗೆ ಆಗಮಿಸಿರುವುದು ಸಹಸ್ರಾರು ಮಂದಿ. ಮಧೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಾಲಯದಲ್ಲಿ ವಿಶೇಷ ಸಿಡಿಮದ್ದು ಪ್ರದರ್ಶನ ನಡೆಯಿತು. ಮೂಡಪ್ಪ ಸೇವೆಯ ಕಾರ್ಯಕ್ರಮಗಳ ಭಾಗವಾಗಿ ಸಿಡಿಮದ್ದು ಪ್ರದರ್ಶನ ನಡೆಸಲಾಗಿರುವುದು. ಬೇಡಿಕಟ್ಟೆಯಲ್ಲಿ ನಡೆದ ಸಿಡಿಮದ್ದು ಪ್ರದರ್ಶನ ವೀಕ್ಷಿಸಲು ಸಹಸ್ರಾರು ಮಂದಿ ಭಕ್ತರು ಆಗಮಿಸಿದ್ದರು. ನೆರೆದಿದ್ದ ಎಲ್ಲರೂ ರಂಗಿನ ಸಿಡಿಮದ್ದು ಪ್ರದರ್ಶನವನ್ನು ಕಣ್ತುಂಬಿಕೊಂಡರು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಕಾಸರಗೋಡು 4ನೇ ಮೈಲಿಯಲ್ಲಿ ಪಟಾಕಿ ಸಿಡಿಸಿರುವುದಕ್ಕೆ ಸಂಬಂಧಿಸಿದ ಮಾತಿನ ಚಕಮಕಿಯಲ್ಲಿ 4 ಗಾಯಗೊಂಡಿದ್ದಾರೆ. ಒಬ್ಬ ವ್ಯಕ್ತಿಯ ಸ್ಥಿತಿ ಗಂಭೀರವಾಗಿದೆ. ಘಟನೆಯಲ್ಲಿ 3 ವ್ಯಕ್ತಿಗಳನ್ನು ವಶಕ್ಕೆ ಪಡೆಯಲಾಗಿದ್ದು, ನೋಡಿದರೆ ಗುರುತು ಹಚ್ಚಬಹುದಾದ 10 ಮಂದಿಯ ವಿರುದ್ಧ ಪೊಲೀಸರು ಕೊಲೆ ಯತ್ನ ಪ್ರಕರಣ ದಾಖಲಿಸಿದ್ದಾರೆ. ಪಟಾಕಿ ಸಿಡಿಸಿರುವುದಕ್ಕೆ ಸಂಬಂಧಿಸಿ ಉಂಟಾದ ವಾಗ್ವಾದದ ಹಿನ್ನೆಲೆಯಲ್ಲಿ ಮಾರಕ ಆಯುಧಗಳೊಂದಿಗೆ ಆಗಮಿಸಿದ 10 ಸದಸ್ಯರ ತಂಡದ ದಾಳಿಯಲ್ಲಿ 4 ಗಾಯಗೊಂಡಿದ್ದಾರೆ. ಇಬ್ರಾಹಿಂ ಸೈನುದ್ದೀನ್, ಮಗ ಫವಾಜ್, ಸಂಬಂಧಿಕರಾದ ರಜಾಕ್ ಮೊಹಮ್ಮದ್, ಮುನೀಶ್ ಟಿಎಂ ಎಂಬಿಬ್ಬರಿಗೆ ಗಾಯಗಳಾಗಿರುವುದು. ಇವರಲ್ಲಿ ಗಂಭೀರವಾಗಿ ಗಾಯಗೊಂಡ ಫವಾಜ್ನನ್ನು ಮಂಗಳೂರು ಖಾಸಗಿ ಆಸ್ಪತ್ರೆಗೆ ಮತ್ತು ಉಳಿದವರನ್ನು ಚೆಂಗಳದ ನಾಯನಾರ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆಯಲ್ಲಿ ವಿದ್ಯಾನಗರ ಪೊಲೀಸರು 3 ವಶಕ್ಕೆ ಪಡೆದಿದ್ದಾರೆ. ಭಾನುವಾರ ರಾತ್ರಿ 11 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿರುವುದು. ಆರೋಪಿಗಳು ಪಟಾಕಿ ಸಿಡಿಸಿರುವುದನ್ನು ಪ್ರಶ್ನಿಸಿದ್ದನ್ನು ವಿರೋಧಿಸಿ ಪ್ರತಿಭಟಿಸಿ ಆಯುಧಗಳೊಂದಿಗೆ ಬಂದ 10 ಜನರ ತಂಡ ಆರೋಪಿಗಳ ಮೇಲೆ ಹಲ್ಲೆ ನಡೆಸಿದೆ ಎಂದು വിദ്യാനഗര പോലീസರು ದಾಖಲಿಸುವ പ്രകടനದಲ್ಲಿ ಹೇಳುವುದು. ഇവർ വാളും കത്തിയും ഒക്കെ ആയിട്ട് വന്ന് ആക്രമിച്ചതാണ്. ഇതിന് പിന്നിലുള്ള ഇതെന്തെന്ന് നമുക്കറിയില്ല. ഒരു പടക്കം പൊട്ടിച്ചുള്ള പ്രശ്നത്തിലാണ് ഈ ആക്രമണങ്ങൾ നടന്നത്. പിന്നെ ഇവർ ലഹരി അടിക്കുന്നുണ്ടോ എന്നുള്ള ചെറിയ സംശയങ്ങളുണ്ട്. പിന്നെ അതിലൊരാൾ ലഹരി കച്ചവടക്കാരനാണെന്ന് പറയുന്നത് കേൾക്കുന്നുണ്ട്. എന്താണ് സത്യാവസ്ഥ എന്നറിയില്ല. പിന്നെ എൻ്റെ ജ്യേഷ്ഠൻ്റെ മകനും പിന്നെ ഒരു പെങ്ങളെ മകനും ഉണ്ടായിരുന്നു. 3 പേർക്കും വെട്ടേറ്റിട്ടുണ്ട്. എനിക്ക് കൈക്കും പുറകിലുമാണ് വെട്ടേറ്റിട്ടുള്ളത്. അവരുടെ നില കുറച്ചോ സീരിയസ് ആണെന്ന് ഡോക്ടർ പറഞ്ഞിട്ടുള്ള 24 മണിക്കൂർ കഴിയാണ്ടൊന്നും പറയാൻ പറ്റില്ല എന്ന് പറഞ്ഞിട്ടുണ്ട്. തുടങ്ങാൻ കാരണമൊന്നുമില്ല. അവിടെ ഒരു വീടിൻ്റെ മുമ്പിൽ ഒരു പടക്കം പൊട്ടിക്കാൻ കുറച്ച് പിള്ളമാർ വന്നതുകൊണ്ട് അതിൻ്റെ ഓണർ ചോദ്യം ചെയ്തു. അത് ഒരു ഇതൊന്നും വില വെക്കാതെ പിന്നെ പൊട്ടിച്ചുകൊണ്ട് നിന്നു. അപ്പോൾ അവിടെ ഉണ്ടായ നാട്ടുകാർ അത് ഇടപെട്ട് അവർ പ്രശ്നങ്ങളുണ്ടാക്കി. ആ ദേശത്തിലാണ് വാളും കത്തിയൊക്കെ എടുത്ത് വന്നിട്ട് നമ്മളെല്ലാം ആക്രമിച്ചു. ഞങ്ങൾ ആക്രമിക്കാനുള്ള കാരണം എന്തെന്ന് നമുക്കറിയില്ല. നമ്മൾ ജ്യേഷ്ഠൻ്റെ മകനുള്ളത് കൊണ്ട് ഞാനും ജ്യേഷ്ഠനും കൂടി വന്നതാണ്. ഇങ്ങനെ ഒരു പ്രശ്നം ഇവിടെ നടക്കുന്നുണ്ട് അറിഞ്ഞുകൊണ്ട് വന്നിട്ട് ജ്യേഷ്ഠൻ്റെ മകനെയും കൊണ്ട് തിരിച്ചു പോകുന്ന സമയത്തായിരുന്നു ഇവരുടെ ആക്രമണം. ಪೊಲೀಸರು ಅಬ್ದುಲ್ ಖಾದರ್ ಎಂಬ ಚೇಕು, ಅಜ್ಜು, ಮೊಜ್ಜು, ಮೊಯ್ದೀನ್, ನಫೀಸ್ ಹಾಗೂ ನೋಡಿದರೆ ಗುರುತು ಹಚ್ಚಬಹುದಾದ 5 ವಿರುದ್ಧ ಕೊಲೆ ಯತ್ನ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಮುಸ್ಲಿಂ ಯೂತ್ ಲೀಗ್ ಉದುಮಾ ನಿಯೋಜಕ ಮಂಡಲ ಸಮಿತಿಯ ನೇತೃತ್ವದಲ್ಲಿ ವಕ್ಫ್ ಬಿಲ್ ವಿರುದ್ಧ ಬೋವಿಖಾನ ಟೌನ್ನಲ್ಲಿ ಮೆರವಣಿಗೆ ಹಾಗೂ ಪ್ರತಿಭಟನೆಯನ್ನು ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಅನೇಕರು ಪಾಲ್ಗೊಂಡರು. ಮುಸ್ಲಿಂ ಯೂತ್ ಲೀಗ್ ಉದುಮಾ ನಿಯೋಜಕ ಮಂಡಲ ಸಮಿತಿಯ ನೇತೃತ್ವದಲ್ಲಿ ವಕ್ಫ್ ಬಿಲ್ನ ವಿರುದ್ಧ ಬೋವಿಖಾನ ಟೌನ್ನಲ್ಲಿ ಪ್ರತಿಭಟನಾ ಮೆರವಣಿಗೆ ಮತ್ತು ವಕ್ಫ್ ಬಿಲ್ ಅನ್ನು ಹೊತ್ತಿಸಿ ಪ್ರತಿಭಟನೆ ನಡೆಸಲಾಯಿತು. ಹಲವಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ಮುಸ್ಲಿಂ ಲೀಗ್ ಮುಳಿಯಾರ್ ಪಂಚಾಯತ್ ಪ್ರಧಾನ ಕಾರ್ಯದರ್ಶಿ ಮನ್ಸೂರ್ ಮಲ್ಲತ್, ಎಸ್ಟಿಯು ರಾಜ್ಯ ಕಾರ್ಯದರ್ಶಿ ಶರೀಫ್ ಕೊಡವಂಜಿ, ಮುಸ್ಲಿಂ ಯೂತ್ ಲೀಗ್ ಉದುಮಾ ಮಂಡಲ ಅಧ್ಯಕ್ಷ ರವೂಫ್ ಬಾವಿಕರ, ಪ್ರಧಾನ ಕಾರ್ಯದರ್ಶಿ ಖಾದರ್ ಆಲೂರು, ಶಂಸೀರ್ ಮೂಲಡ್ಕ, ಶಫೀಕ್ ಆಲೂರು, ಹಮ್ಜಾ ಚಾಯ್ಸ್, ಅಡ್ವೊಕೇಟ್ PS ಜುನೈದ್, ಶರೀಫ್ ಮಲ್ಲತ್ ಮುಂತಾದವರು ನೇತೃತ್ವ ವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಾದಕ ವಸ್ತು ವಿರುದ್ಧ ನಡೆಸುವ ಆಪರೇಷನ್ ಡಿ ಹಂಟ್ ಪ್ರತ್ಯೇಕ ಡ್ರೈವ್ನ ಅಂಗವಾಗಿ ಜಿಲ್ಲೆಯಲ್ಲಿ ದಾಖಲಾಗಿರುವುದು 304 ಪ್ರಕರಣ. 312 ಆರೋಪಿಗಳಲ್ಲಿ 311 ಮಂದಿಯನ್ನು ಬಂಧಿಸಲಾಗಿದೆ. ಮಾದಕ ವಸ್ತು ವಿರುದ್ಧ ನಡೆಸುವ ಆಪರೇಷನ್ ಡಿ ಹಂಟ್ ಪ್ರತ್ಯೇಕ ಡ್ರೈವ್ನ ಅಂಗವಾಗಿ ಫೆಬ್ರವರಿ 22ರಿಂದ ಮಾರ್ಚ್ 31ರವರೆಗೆ ಜಿಲ್ಲೆಯಲ್ಲಿ 304 ಪ್ರಕರಣಗಳು ದಾಖಲಾಗಿವೆ. 312 ಆರೋಪಿಗಳಲ್ಲಿ 311 ಮಂದಿಯನ್ನು ಬಂಧಿಸಲಾಗಿದೆ. ಹೊಸದುರ್ಗ ಪೊಲೀಸ್ ಠಾಣೆಯಲ್ಲಿ ಹೆಚ್ಚು ಪ್ರಕರಣ ದಾಖಲಾಗಿದ್ದು 42 ಮಾದಕ ವಸ್ತು ಸಂಬಂಧಿತ ಪ್ರಕರಣಗಳು ದಾಖಲಾಗಿವೆ. ಚೀಮೇಣಿ, ಬೆಳ್ಳರಿಕೊಂಡ್ ಪೊಲೀಸ್ ಠಾಣೆಗಳಲ್ಲಿ ಅತ್ಯಂತ ಕಡಿಮೆ ಎಂದರೆ ತಲಾ 3 ಪ್ರಕರಣಗಳು ದಾಖಲಾಗಿವೆ. ಮಹಿಳಾ ಪೊಲೀಸ್ ಠಾಣೆಯಲ್ಲಿ 4 ಪ್ರಕರಣಗಳು ದಾಖಲಾಗಿವೆ. ದಾಖಲಾದ ಪ್ರಕರಣಗಳಲ್ಲಿ 5 ಪ್ರಕರಣಗಳು ಭಾರಿ ಪ್ರಮಾಣದಲ್ಲಿ ಮಾದಕ ವಸ್ತು ಸಾಗಿಸಿರುವುದಕ್ಕೆ ಸಂಬಂಧಿಸಿದ್ದಾಗಿದೆ. 6 ಪ್ರಕರಣಗಳು ಇದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಹಾಗೂ 25 ಪ್ರಕರಣಗಳು ಸಣ್ಣ ಪ್ರಮಾಣದಲ್ಲಿ ಮಾದಕ ವಸ್ತು ಸಾಗಿಸಿರುವುದಕ್ಕೆ ಸಂಬಂಧಿಸಿದ್ದಾಗಿದೆ. ಗಾಂಜಾ, ಬೀಡಿ, ಕಡಿಮೆ ಪ್ರಮಾಣದಲ್ಲಿ MDMAಗಳನ್ನು ಉಪಯೋಗಿಸುವ ಸಂಬಂಧ 267 ಪ್ರಕರಣಗಳು ದಾಖಲಾಗಿವೆ. ಪ್ರಕರಣವೊಂದರಲ್ಲಿ ಗಾಂಜಾ ಬಳಕೆ ಸಂಬಂಧ ಶಾಲಾ ವಿದ್ಯಾರ್ಥಿಗಳು ಸೆರೆಯಾಗಿದ್ದಾರೆ.
ಮಾದಕ ವಸ್ತು ವಿರುದ್ಧ 1 ತಿಂಗಳಿನಿಂದ ಪ್ರತ್ಯೇಕ ಡ್ರೈವ್ ನಡೆಯುತ್ತಿದೆ. ಜಿಲ್ಲೆಯಲ್ಲಿ ಒಂದು ಪ್ರಕರಣದಲ್ಲಿ ಶಾಲಾ ವಿದ್ಯಾರ್ಥಿಗಳು ಗಾಂಜಾ ಉಪಯೋಗಿಸಿರುವುದು ಪತ್ತೆಯಾಗಿದೆ. ಆದುದರಿಂದ ಮಕ್ಕಳ ಸ್ವಭಾವದಲ್ಲೇ ಬದಲಾವಣೆ ಇದೆಯೋ, ಅವರ ಬ್ಯಾಗ್ಗಳಲ್ಲಿ ಮಾದಕ ವಸ್ತು ಇದೆಯೋ ಎಂಬುದನ್ನು ರಕ್ಷಕರು ಪರಿಶೀಲಿಸಬೇಕು. ಅವರನ್ನು ಹೆಚ್ಚು ಗಮನಿಸಬೇಕು. ಮಾದಕ ವಸ್ತು ವಿರುದ್ಧ ಹೋರಾಟ ಮುಂದುವರೆಯಲಿದೆ. ನಾಡನ್ನು ಮಾದಕ ವಸ್ತು ಮುಕ್ತಗೊಳಿಸಲು ನಾಗರಿಕರ ಸಹಾಯ ಅತ್ಯಗತ್ಯ. ಮಾಹಿತಿಗಳನ್ನು ಪೊಲೀಸರ ಗಮನಕ್ಕೆ ತರಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ. ಶಿಲ್ಪಾ ತಿಳಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಜಿಲ್ಲೆಯ ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಹೆಜ್ಜೆಯೊಂದಿಗೆ ಡಯಾಲೈಫ್ ಡಯಾಬಿಟಿಸ್ ಅಂಡ್ ಕಿಡ್ನಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಏಪ್ರಿಲ್ 24 ಗುರುವಾರದಂದು ಆಸ್ಪತ್ರೆಯ ಉದ್ಘಾಟನೆ ನಡೆಯಲಿದೆ. ಇದಕ್ಕೆ ಮುನ್ನೋಡಿಯಾಗಿ ನವೀಕರಿಸಿದ ಒಪಿ ವಿಭಾಗದ ಉದ್ಘಾಟನೆ ನಡೆಯಿತು. ಇದರೊಂದಿಗೆ ಮೆಗಾ ಯೂರಾಲಜಿ ಕ್ಯಾನ್ಸರ್ ಕ್ಯಾಂಪ್ ನಡೆಯಿತು. ಕಾಸರಗೋಡು ಜಿಲ್ಲೆಯ ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಹೆಜ್ಜೆಯೊಂದಿಗೆ ಡಯಾಲೈಫ್ ಡಯಾಬಿಟಿಸ್ ಅಂಡ್ ಕಿಡ್ನಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಏಪ್ರಿಲ್ 24 ಗುರುವಾರದಂದು ಆಸ್ಪತ್ರೆಯ ಉದ್ಘಾಟನೆ ನಡೆಯಲಿದೆ. ಇದಕ್ಕೆ ಮುನ್ನೋಡಿಯಾಗಿ ನವೀಕರಿಸಿದ ಒಪಿ ವಿಭಾಗದ ಉದ್ಘಾಟನೆ ನಡೆಯಿತು. ಕೆಎಸ್ ಆಟಕೋಯ ತಂಗಳ್ ಕುಂಬೋಳ್ ಉದ್ಘಾಟಿಸಿದರು. ಇದರೊಂದಿಗೆ ಮೆಗಾ ಯೂರಾಲಜಿ ಕ್ಯಾನ್ಸರ್ ಕ್ಯಾಂಪ್ ನಡೆಯಿತು. ಮಂಗಳೂರಿನ ಖ್ಯಾತ ಯೂರಾಲಜಿಸ್ಟ್ ಡಾಕ್ಟರ್ ಮೊಯ್ದೀನ್ ನಫ್ಸೀರ್, ಡಾಕ್ಟರ್ಗಳಾದ ಡಾಕ್ಟರ್ ಅಭಿಜಿತ್ ಶೆಟ್ಟಿ, ಡಾಕ್ಟರ್ ಶ್ರೇಯಸ್ ಮೈಕಲ್ ಮುಂತಾದ ವೈದ್ಯರ ನೇತೃತ್ವದಲ್ಲಿ ನಡೆದ ಯೂರಾಲಜಿ ಶಿಬಿರದಲ್ಲಿ ಕಿಡ್ನಿ ಸ್ಟೋನ್, ಪ್ರಾಸ್ಟೇಟ್ ಗ್ರಂಥಿ ಕಾಯಿಲೆ, ಮೂತ್ರಪಿಂಡ ಸಂಬಂಧಿತ ಕಾಯಿಲೆಗಳು ಮುಂತಾದವುಗಳ ಕುರಿತು ಉಚಿತ ಸಮಾಲೋಚನೆಗಳ ಜೊತೆಗೆ ಕ್ರಿಯೇಟಿನೈನ್, ಯೂರಿನ್ ಆಲ್ಬುಮಿನ್, ಶುಗರ್, ಪ್ರೆಷರ್ ಮತ್ತು ಬಿಎಂಐ ಪರೀಕ್ಷೆಗಳು ನಡೆಯಿತು. ಇತರ ಲ್ಯಾಬ್ ಟೆಸ್ಟ್ ಮತ್ತು ಸ್ಕ್ಯಾನ್ಗಳ ಮೇಲೆ 50% ರಿಯಾಯಿತಿ ನೀಡಲಾಯಿತು ಮತ್ತು ಶಸ್ತ್ರಚಿಕಿತ್ಸೆ ಅಗತ್ಯವಿರುವವರಿಗೆ ವಿಶೇಷ ಪ್ಯಾಕೇಜ್ಗಳನ್ನು ನೀಡಲಾಯಿತು. ಇದರ ಜೊತೆಗೆ ಶಿಬಿರದಲ್ಲಿ ಡಯಾಟಿಷಿಯನ್ ಸೇವೆಗಳು ಸಹ ಲಭ್ಯವಿದ್ದವು. ಕಣ್ಣೂರು ಮಲಬಾರ್ ಕ್ಯಾನ್ಸರ್ ಕೋರ್ ಸೊಸೈಟಿಯ ಆಶ್ರಯದಲ್ಲಿ ಕ್ಯಾನ್ಸರ್ ರೋಗ ನಿರ್ಣಯ ಶಿಬಿರ, ಜಾಗೃತಿ ತರಗತಿ ನಡೆಯಿತು. ಡಾಕ್ಟರ್ ಹರ್ಷ ಗಂಗಾಧರನವರ ಮೇಲ್ವಿಚಾರಣೆಯಲ್ಲಿ ನಡೆದ ಕ್ಯಾನ್ಸರ್ ಶಿಬಿರದಲ್ಲಿ ಸ್ತನ ಮತ್ತು ಬಾಯಿಯ ಕ್ಯಾನ್ಸರ್ ಲಕ್ಷಣ ಇರುವವರಿಗೆ ತಪಾಸಣೆ, 35 ರಿಂದ 55 ವರ್ಷ ವಯಸ್ಸಿನ ಸ್ತ್ರೀಯರಿಗೆ ಗರ್ಭಾಶಯ ಕ್ಯಾನ್ಸರ್ ತಪಾಸಣೆಯನ್ನು ನಡೆಸಲಾಯಿತು. ಡಯಾಲೈಫ್ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಖ್ಯಾತ ಮಧುಮೇಹ ತಜ್ಞ ಡಾಕ್ಟರ್ ಮೊಯ್ದೀನ್ ಕುಂಜಿ ಐಕೆ ಅವರ ಮೇಲ್ವಿಚಾರಣೆಯಲ್ಲಿ ಶಿಬಿರಗಳು ನಡೆಯಿತು. ಕಾಸರಗೋಡು, ಕಣ್ಣೂರು ಮತ್ತು ಕರ್ನಾಟಕದ ಕೆಲವು ಭಾಗಗಳಿಂದ ಶಿಬಿರದಲ್ಲಿ ಭಾಗವಹಿಸಲು ಅನೇಕ ಮಂದಿ ಬಂದಿದ್ದರು. ನಗರದ ಹೃದಯ ಭಾಗದಲ್ಲಿ ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವ ಜಿಲ್ಲೆಯ ಮೊದಲ ಸಂಪೂರ್ಣ ಮಧುಮೇಹ ಮತ್ತು ಮೂತ್ರಪಿಂಡ ಕಾಯಿಲೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾದ ಡಯಾಲೈಫ್ ಆಸ್ಪತ್ರೆ ಕಾಸರಗೋಡು ಮತ್ತು ಕಣ್ಣೂರು ಜಿಲ್ಲೆಗಳ ಜನರಿಗೆ ಒಂದೇ ಕಡೆ ಚಿಕಿತ್ಸೆ ನೀಡುವ ತಾಣವಾಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಳನಾಡ್ ನ್ಯೂ ಗವರ್ಮೆಂಟ್ ಎಲ್ಪಿ ಶಾಲೆಯ ಶತಮಾನೋತ್ಸವ ಆಚರಣೆಯ ಉದ್ಘಾಟನೆ ಏಪ್ರಿಲ್ 9ರಂದು ನಡೆಯಲಿದೆ. ಸಂಸದ ರಾಜಮೋಹನ್ ಉಣ್ಣಿತ್ತಾನ್ ಉದ್ಘಾಟಿಸುವರು ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಕಳನಾಡ್ ನ್ಯೂ ಗವರ್ಮೆಂಟ್ ಎಲ್ಪಿ ಶಾಲೆಯ ಶತಮಾನೋತ್ಸವ ಆಚರಣೆಯ ಉದ್ಘಾಟನೆ ಏಪ್ರಿಲ್ 9ರಂದು ನಡೆಯಲಿದೆ. ಸಂಸದ ರಾಜಮೋಹನ್ ಉಣ್ಣಿತ್ತಾನ್ ಉದ್ಘಾಟಿಸುವರು. ಉದುಮಾ ಶಾಸಕ ಸಿಎಚ್ ಕುಂಜಂಬು ಮುಖ್ಯ ಅತಿಥಿಯಾಗಿ ಭಾಗವಹಿಸುವರು. ಚೆಮ್ಮನಾಡ್ ಪಂಚಾಯತ್ ಅಧ್ಯಕ್ಷೆ ಸುಫೈಜಾ ಅಬೂಬಕರ್ ಅಧ್ಯಕ್ಷತೆ ವಹಿಸುವರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಹಾಗೂ ಎಇಒ ಅಗಸ್ಟಿನ್ ಬರ್ನಾರ್ಡ್ ಮೊಂತೆರೋ ಮುಂತಾದ ഗണ്യರು ಉಪಸ್ಥಿತರಿರುವರು ಎಂದು പദാധികാരിಗಳು മാഹിതി നീടിದರು. ഒരു വർഷം നീണ്ടു നിൽക്കുന്ന പരിപാടിയാണ് ആസൂത്രണം ചെയ്തിട്ടുള്ളത്. ഇപ്പോൾ 9-ാം തീയതി നമ്മുടെ ബഹുമാന്യനായ കാസർഗോഡ് MP ഉണ്ണിത്താൻ അവർകളാണ് ഉദ്ഘാടനം ചെയ്യുന്നത്. അധ്യക്ഷം വഹിക്കുന്നത് പഞ്ചായത്ത് പ്രസിഡന്റ്. മുഖ്യ അതിഥി നമ്മുടെ സ്ഥലം MLA കുഞ്ഞമ്പു അവർകളാണ്. പിന്നെ അനുബന്ധിച്ച് ഒരു വർഷം നീണ്ടു നിൽക്കുന്ന പരിപാടികളാണ്. അതിൽ കലാപരിപാടികൾ, കായിക പരിപാടികൾ, അതേപോലെ തന്നെ കുടുംബ സദസ്സുകൾക്ക് വേണ്ടിയിട്ടുള്ള പരിപാടികൾ, വളരെ വിജ്ഞാനപ്രദമായിട്ടുള്ള മറ്റു പല പരിപാടികളും ആസൂത്രണം ചെയ്തിട്ടുണ്ട്. ಸುದ್ದಿಗೋಷ್ಠಿಯಲ್ಲಿ ಮೊಯ್ದೀನ್ ಕುಂಜಿ ಕಳನಾಡ್, ಅಬ್ದುಲ್ಲಾ ಹಾಜಿ, ಅಬ್ದುಲ್ ರೆಹಮಾನ್ ಹಾಜಿ, ಅಜಿತಾ, ಮೈಮೂನಾ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ದಲಿತ ಕುಟುಂಬಕ್ಕೆ ಜೆಡಿಎಸ್ ಕಾರ್ಯಕರ್ತರ ಪ್ರಯತ್ನದಿಂದ ಲಭಿಸಿದ ವಿದ್ಯುತ್ ಕನೆಕ್ಷನ್ನ ಉದ್ಘಾಟನೆ ನಡೆಯಿತು. ಜೆಡಿಎಸ್ ಹಿರಿಯ ಮುಖಂಡ ರಾಜ್ಯ ಸಮಿತಿ ಸದಸ್ಯ ಡಾಕ್ಟರ್ ಖಾದರ್ ಉದ್ಘಾಟಿಸಿದರು. ಮಂಜೇಶ್ವರ ಮಂಡಲದ ಕುಂಬಳೆ ಪಂಚಾಯತ್ನಲ್ಲಿ 5ನೇ ವಾರ್ಡ್ನಲ್ಲಿ ವಾಸಿಸುವ ದಲಿತ ಕುಟುಂಬಕ್ಕೆ ಜೆಡಿಎಸ್ ಕಾರ್ಯಕರ್ತರ ಪ್ರಯತ್ನದಿಂದ ಒದಗಿಸಲಾದ ವಿದ್ಯುತ್ ಕನೆಕ್ಷನ್ನ ಉದ್ಘಾಟನೆ ಜೆಡಿಎಸ್ ಹಿರಿಯ ಮುಖಂಡ ಹಾಗೂ ರಾಜ್ಯ ಸಮಿತಿ ಸದಸ್ಯ ಡಾಕ್ಟರ್ ಖಾದರ್ ನಿರ್ವಹಿಸಿದರು. ದಲಿತ್ ಕೇಂದ್ರದ ನಾಯಕ ರಘುರಾಮ್ ಅಧ್ಯಕ್ಷತೆ ವಹಿಸಿದ್ದರು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಪಿಪಿ ರಾಜು, ಪ್ರಧಾನ ಕಾರ್ಯದರ್ಶಿ ಕೆಎಂ ಬಾಲಕೃಷ್ಣನ್, ಮಹಿಳಾ ಜನತಾ ಮುಖಂಡರಾದ ಸುಮಾರಾಜು, ಮುಖಂಡರಾದ ವೆಂಕಟೇಶ್, ದಿಲೀಪ್ ಮೆಡಾಯಿಲ್ ಮಾತನಾಡಿದರು. ಮಂಡಲ ಅಧ್ಯಕ್ಷ ಪ್ರೀಜು ಕೆ ಬಳ್ಳಾರ್ ಸ್ವಾಗತಿಸಿ ಮನೆಯ ಯಜಮಾನ ಅಂಗಾರ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಪೊಸೋಟ್ ಆಡಳಿತ ಸಮಿತಿಗೆ ಚುನಾವಣೆ ನಡೆಯಿತು. ಜಮಾತಿನ ನಿಕಟಪೂರ್ವ ಅಧ್ಯಕ್ಷ ಆರ್.ಕೆ. ಬಾವ ಹಾಚಿಯವರನ್ನು ಬೆಂಬಲಿಸುವ 27 ಮಂದಿ ಅಭ್ಯರ್ಥಿಗಳು ಅಭೂತಪೂರ್ವ ಜಯ ಗಳಿಸಿ ಹೊಸ ಇತಿಹಾಸವನ್ನು ಸೃಷ್ಟಿಸಿದ್ದಾರೆ.
ಕಳೆದ ಕೆಲವು ವರ್ಷಗಳಿಂದ ಪೋಸೋಡ್ ಜಮಾತ್ ಆಡಳಿತ ಸಮಿತಿಯಲ್ಲಿ ಕೆಲವೊಂದು ಮಂದಿ ವಿವಾದವನ್ನೆಬ್ಬಿಸಿ ಅದು ವಕ್ಫ್ ಮೆಟ್ಟಿಲೇರಿತು. ಇಲ್ಲಿಯೂ ಸಮಾಧಾನಗೊಳ್ಳದ ಅತೃಪ್ತರು ಜಮಾತ್ ಕಮಿಟಿಯ ವಿರುದ್ಧ ಟ್ರಿಬ್ಯುನಲ್ ನ್ಯಾಯಾಲಯದ ಮೊರೆ ಹೋಗಿದ್ದರು. ಬಳಿಕ ಕೊನೆಗೆ ಹೈಕೋರ್ಟ್ ಸೇರಿದಂತೆ ಕೋರ್ಟ್ ಕಟಕಟೆ ಹತ್ತಿ ಕೊನೆಗೆ ಹೈಕೋರ್ಟ್ ನಿರ್ದೇಶ ಪ್ರಕಾರ 2025 ಏಪ್ರಿಲ್ 6 ಭಾನುವಾರದಂದು ಚುನಾವಣೆಗೆ ದಿನ ನಿಗದಿಪಡಿಸಲಾಗಿತ್ತು. ಇದರಂತೆ ಭಾನುವಾರ ಚುನಾವಣಾಧಿಕಾರಿ ಹಾಗೂ ನಿವೃತ್ತ ಜಿಲ್ಲಾ ನ್ಯಾಯಾಧೀಶ ಶಂಕರನ್ ನಾಯರ್ ಹಾಗೂ ವಕ್ಫ್ ಬೋರ್ಡ್ ನೇಮಕಗೊಳಿಸಿದ ಮುತವಲ್ಲಿ ಸೈಯದ್ ಮುಹಿನುದ್ದೀನ್ ತಂಗಳವರ ನೇತೃತ್ವದಲ್ಲಿ ಭಾರೀ ಪೊಲೀಸ್ ಬಂದೋಬಸ್ತಿನಲ್ಲಿ ಚುನಾವಣೆ ನಡೆದಿದೆ. ಮೊದಲು 54 ಮಂದಿ ವೈಯಕ್ತಿಕ ಸ್ಪರ್ಧಾ ಕಣದಲ್ಲಿದ್ದರು. ಆದರೆ ಕೊನೆ ಕ್ಷಣದಲ್ಲಿ ಒಬ್ಬ ಅಭ್ಯರ್ಥಿ ನಾಮಪತ್ರ ಹಿಂಪಡೆದ ಹಿನ್ನೆಲೆಯಲ್ಲಿ 53 ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದರು. ಒಟ್ಟು 518 ಮತಗಳು ಚಲಾವಣೆಯಾಗಿತ್ತು. ಈ ಪೈಕಿ 11 ಮತಗಳು ಅಸಿಂಧುವಾಗಿವೆ. ಕೊನೆಯಲ್ಲಿ ಚುನಾವಣಾಧಿಕಾರಿ ಫಲಿತಾಂಶ ಪ್ರಕಟಿಸುವಾಗ ವೈಯಕ್ತಿಕವಾಗಿ ಸ್ಪರ್ಧಿಸಿದ ಆರ್.ಕೆ. ಬಾವ ಹಾಜಿ ಬೆಂಬಲಿತ 27 ಮಂದಿ ಸರಿಸುಮಾರು 150ಕ್ಕಿಂತ ಮಿಕ್ಕ ಮತಗಳಿಂದ ಅಭೂತಪೂರ್ವ ವಿಜಯ ಸಾಧಿಸಿದ್ದಾರೆ. ಪೋಸೋಡ್ ಜಮಾತಿನ ಇತಿಹಾಸದಲ್ಲಿ ಆಡಳಿತ ಸಮಿತಿಗೆ ಇದೇ ಮೊದಲ ಬಾರಿ ಚುನಾವಣೆ ನಡೆದಿದ್ದು, ಮುಂಜಾಗ್ರತಾ ಕ್ರಮವಾಗಿ ಭಾರೀ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದ್ದರೂ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದೆ ಚುನಾವಣೆ ಕೊನೆಗೊಂಡಿದೆ. ಇನ್ನು ಮುಂದಿನ ದಿನಗಳಲ್ಲಿ ವಿಜೇತ ಆರ್.ಕೆ. ಬಾವ ಹಾಜಿ ಬೆಂಬಲಿತ ಅಭ್ಯರ್ಥಿಗಳು ಸಭೆ ಸೇರಿ ಪದಾಧಿಕಾರಿಗಳನ್ನು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರುಗಳನ್ನು ಆಯ್ಕೆ ಮಾಡಲಿದ್ದಾರೆ. ಕಳೆದ 9 ವರ್ಷಗಳಿಂದ ಆಡಳಿತ ಸಮಿತಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ ಆರ್.ಕೆ. ಬಾವ ಹಾಜಿಯವರ ನೇತೃತ್ವದ ಆಡಳಿತ ಸಮಿತಿ ಮಸೀದಿ ನವೀಕರಣ, ಅಪಾರ್ಟ್ಮೆಂಟ್ ಸೇರಿದಂತೆ ಹಲವು ರೀತಿಯ ಅಭಿವೃದ್ಧಿಗಳನ್ನು ಮಾಡಿತ್ತು. ಅದೇ ರೀತಿ ಸಮುದಾಯದ ನಿರ್ಗತಿಕ ಕುಟುಂಬಗಳ ಕಣ್ಣೀರೊರೆಸಲು ವೆಲ್ಫೇರ್ ಕಮಿಟಿ ರೂಪೀಕರಿಸಿ ಸಹಾಯವನ್ನು ಒದಗಿಸಲಾಗುತ್ತಿತ್ತು. ಇದು ಊರವರ ಭಾರಿ ಪ್ರಶಂಸೆಗೂ ಪಾತ್ರವಾಗಿತ್ತು. ಈ ಬಗ್ಗೆ ಆರ್.ಕೆ. ಬಾವ ಹಾಜಿಯವರು ಕೆಸಿ ನ್ಯೂಸ್ನೊಂದಿಗೆ ಮಾತನಾಡಿ, ಕಳೆದ ಕೆಲವು ಸಮಯಗಳಿಂದ ಜಮಾತಿನವರೆಲ್ಲ ಹಲವು ರೀತಿಯ ಯಾತನೆಗಳನ್ನು, ಸಮಸ್ಯೆಗಳನ್ನು ಎದುರಿಸಿಕೊಂಡು ಮಾನಸಿಕವಾಗಿಯೂ, ಶಾರೀರಿಕವಾಗಿಯೂ, ಆರ್ಥಿಕವಾಗಿಯೂ ಎಲ್ಲವನ್ನೂ ಸಹಿಸಿಕೊಂಡು ನಾವು ಇಂದು ಚುನಾವಣೆಯನ್ನು ಎದುರಿಸಿದ್ದೇವೆ. ಆದರೆ ದೇವರು ನಮ್ಮ ಕೈ ಬಿಡಲಿಲ್ಲ. ಜಮಾತಿನವರೆಲ್ಲ ಒಗ್ಗಟ್ಟಾಗಿ ನಿಂತು ಇಂದು ಜಮಾತನ್ನು ಗೆಲ್ಲಿಸಿದ್ದೀರಿ ಎಂದು ಹೇಳಿ ಎಲ್ಲರಿಗೂ ಧನ್ಯವಾದ സമർപ്പിಸಿದರು. ഒരുപാട് പ്രയാസങ്ങളും ഒരുപാട് വേദനകളും ഒരുപാട് പ്രശ്നങ്ങളും മാനസികമായി, ശാരീരികമായി, സാമ്പത്തികമായി ഒക്കെ സഹിച്ച് ഇൻഷാ അല്ലാഹ് നമ്മുടെ ജമാഅത്തിന്റെ ഇലക്ഷൻ തിരഞ്ഞെടുക്കപ്പെടുന്ന ഈ ദിവസം അൽഹംദുലില്ലാഹ് ജമാഅത്തുകാരെല്ലാം ഒന്നിച്ചു നിന്ന് ഒറ്റക്കെട്ടായി നിന്നുകൊണ്ട് ജമാഅത്തിനെ വിജയിപ്പിച്ചതിന് വേണ്ടി ജമാഅത്താർക്ക് 100 നന്ദി പറയുന്നതിന്റെ ഒപ്പം ഇൻഷാ അല്ലാഹ് ഈ ജമാഅത്തിൽ എല്ലാവരും ഒന്നിച്ചു നിന്ന് എല്ലാവരെയും കൂട്ടിക്കൊണ്ട് ജമാഅത്തിന്റെ എല്ലാ പ്രവർത്തനങ്ങളും ഒന്നിച്ച് നടത്താൻ വേണ്ടി അല്ലാഹു സുബ്ഹാനഹു വ തആല നമ്മുടെ ഈ ജമാഅത്തിൽപ്പെട്ട 863 വീട്ടുകാർക്കും നല്ല മനസ്സ് തന്നുകൊണ്ട് ಕೊನೆಯಲ್ಲಿ ವಿಜಯ ಗಳಿಸಿದ ಸ್ಪರ್ಧಾಳುಗಳನ್ನು ದರ್ಗಾ ಶರೀಫ್ಗೆ ಮೆರವಣಿಗೆ ಮೂಲಕ ಕೊಂಡೊಯ್ದು ಬೆಂಬಲಿಗರು ಸಂಭ್ರಮದಿಂದ ವಿಜಯೋತ್ಸವ ನಡೆಸಿದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ನೀಲೇಶ್ವರ ಬ್ಲಾಕ್ ಪಂಚಾಯತ್ ವ್ಯಾಪ್ತಿಯನ್ನು ತ್ಯಾಜ್ಯ ಮುಕ್ತ ಎಂದು ಘೋಷಿಸಲಾಯಿತು. ತ್ಯಾಜ್ಯ ಮುಕ್ತ ನವಕೇರಳ ಜನಪರ ಅಭಿಯಾನದ ಭಾಗವಾಗಿ ನೀಲೇಶ್ವರ ಬ್ಲಾಕ್ನಲ್ಲಿರುವ ಎಲ್ಲ ಪಂಚಾಯತ್ಗಳು ಸ್ವಚ್ಛತಾ ಘೋಷಣೆಯನ್ನು ಪೂರ್ಣಗೊಳಿಸಿದವು. ನೀಲೇಶ್ವರ ಬ್ಲಾಕ್ ಪಂಚಾಯತ್ ವ್ಯಾಪ್ತಿಯನ್ನು ತ್ಯಾಜ್ಯ ಮುಕ್ತ ಎಂದು ಘೋಷಿಸಲಾಯಿತು. ತ್ಯಾಜ್ಯ ಮುಕ್ತ ನವಕೇರಳ ಜನಪರ ಅಭಿಯಾನದ ಭಾಗವಾಗಿ ನೀಲೇಶ್ವರ ಬ್ಲಾಕ್ನಲ್ಲಿರುವ ಎಲ್ಲ ಪಂಚಾಯತ್ಗಳು ಸ್ವಚ್ಛತಾ ಘೋಷಣೆಯನ್ನು ಪೂರ್ಣಗೊಳಿಸಿದವು. ಬ್ಲಾಕ್ ಪಂಚಾಯತಿ ಅಧ್ಯಕ್ಷ ಮಾದಪ್ಪನ್ ಮಣಿಯೇರ ಶುಚಿತ್ವ ಘೋಷಣೆಯನ್ನು ನೆರವೇರಿಸಿದರು. ഈ പ്രഖ്യാപനത്തിന്റെ ഭാഗമായിട്ട് തദ്ദേശ സ്വയംഭരണ സ്ഥാപനങ്ങൾ അവരെ സഹായിക്കുന്നതിന് വേണ്ടി വിവിധ വകുപ്പുകൾ, രാഷ്ട്രീയ പ്രസ്ഥാനങ്ങൾ, നിരവധിയായിട്ടുള്ള സംഘടനകൾ, അതുപോലെ തന്നെ വായനശാലകൾ, ക്ലബ്ബുകൾ, കുടുംബശ്രീ പ്രവർത്തകർ, അവരുടെയൊക്കെ വളരെ നിശ്ചയമായിട്ടുള്ള പ്രവർത്തനത്തിന്റെയും സഹകരണത്തിന്റെയും ഭാഗമായിട്ടാണ് കഴിഞ്ഞ ഒക്ടോബർ മാസം 2-ാം തീയതി ആരംഭിച്ച് നേരത്തെ സൂചിപ്പിച്ചതുപോലെ അന്താരാഷ്ട്ര സീറോ വേസ്റ്റ് ദിനമായിട്ടുള്ള മാർച്ച് മാസം 30-ാം തീയതി നമ്മുടെ പഞ്ചായത്ത് തലങ്ങളിൽ ഈ വലിയ പ്രഖ്യാപനം നടത്തിയിട്ടുള്ളത്. ಬ್ಲಾಕ್ ವ್ಯಾಪ್ತಿಯಲ್ಲಿ ಶ್ರೇಷ್ಠತೆ ಸಾಧಿಸಿದ ವಲಯಪರಂಬ ಗ್ರಾಮ ಪಂಚಾಯತ್, ಗವರ್ನಮೆಂಟ್ ಯುಪಿ ಶಾಲೆ ಪಾಟಿಕಲ್, ಕುಟುಂಬ ಆರೋಗ್ಯ ಕೇಂದ್ರ ಓಲಾಟ್, ಕುಟುಂಬ ಆರೋಗ್ಯ ಕೇಂದ್ರ ಪಳನ್ನ ಮುಂತಾದವುಗಳಿಗೆ ಉಡುಗೊರೆಯನ್ನು ನೀಡಲಾಯಿತು. ಬ್ಲಾಕ್ ಪಂಚಾಯತ್ ಉಪಾಧ್ಯಕ್ಷೆ ಪಿಕೆ ಲಕ್ಷ್ಮಿ ಅಧ್ಯಕ್ಷತೆ ವಹಿಸಿದ್ದರು. ಬ್ಲಾಕ್ ಶುಚಿತ್ವದ ಉಸ್ತುವಾರಿ ವಹಿಸುವ ಪಿಆರ್ ಮಿನಿಜಾ ಸ್ಥಿತಿಗತಿ ವರದಿಯನ್ನು ಮಂಡಿಸಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಾದ ಪಿಪಿ ಪ್ರಸನ್ನಕುಮಾರಿ, ಪಿವಿ ಮೊಹಮ್ಮದ್ ಅಸ್ಲಾಂ, ವಿಕೆ ಬಾವಾ, ಎಜಿ ಅಜಿತ್ ಕುಮಾರ್, ಸಿವಿ ಪ್ರಮೀಳಾ, ಬ್ಲಾಕ್ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಎಂ ಸುಮೇಶ್, ಕೆ ಅನಿಲ್ ಕುಮಾರ್, ಹರಿತ ಕೇರಳ ಮಿಷನ್ ಸಂಪನ್ಮೂಲ ವ್ಯಕ್ತಿ ಪಿವಿ ದೇವರಾಜನ್, ಕುಟುಂಬಶ್ರೀ ಸಂಯೋಜಕ ಯು ಜ್ಯೋತಿಷ್, ಬ್ಲಾಕ್ ಅಭಿವೃದ್ಧಿ ಅಧಿಕಾರಿ ಟಿ ರಾಗೇಶ್,
ಬ್ಲಾಕ್ ಸದಸ್ಯ ಟಿಎಸ್ ನಾಜೀಬ್ ಮಾತನಾಡಿದರು. ನ್ಯೂಸ್ ಬ್ಯೂರೋ ಚೆರ್ವತ್ತೂರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಧೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಾಲಯದ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಗೆ ತೆರೆ, ಹಲವಾರು ಮಂದಿ ಭಕ್ತರ ಆಗಮನ. ಮಧೂರು ದೇವಾಲಯದಲ್ಲಿ ನಡೆಯಿತು ವಿಶೇಷ ಸಿಡಿಮದ್ದು ಪ್ರದರ್ಶನ, ವೀಕ್ಷಣೆಗೆ ಆಗಮಿಸಿರುವುದು ಸಹಸ್ರಾರು ಮಂದಿ. ಕಾಸರಗೋಡು 4ನೇ ಮೈಲಿಯಲ್ಲಿ ಪಟಾಕಿ ಸಿಡಿಸಿರುವುದಕ್ಕೆ ಸಂಬಂಧಿಸಿ ಉಂಟಾದ ವಾಗ್ವಾದ, 4 ಗಾಯ, ಒಬ್ಬ ವ್ಯಕ್ತಿಯ ಸ್ಥಿತಿ ಗಂಭೀರ. ಮುಸ್ಲಿಂ ಯೂತ್ ಲೀಗ್ ಉದ್ಮಾ ನಿಯೋಜಕ ಮಂಡಲ ಸಮಿತಿಯ ನೇತೃತ್ವದಲ್ಲಿ ಮೆರವಣಿಗೆ ಹಾಗೂ ಪ್ರತಿಭಟನೆ, ವಕ್ಫ್ ಬಿಲ್ ವಿರುದ್ಧ. ಆಪರೇಷನ್ ದಿ ಹ್ಯಾಂಡ್ ಪ್ರತ್ಯೇಕ ಡ್ರೈವ್ನಲ್ಲಿ ಜಿಲ್ಲೆಯಲ್ಲಿ ದಾಖಲಾಗಿರುವುದು 304 ಪ್ರಕರಣ, 312 ಆರೋಪಿಗಳಲ್ಲಿ 311 ಮಂದಿಯ ಬಂಧನ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.